ನಮಸ್ಕಾರ ಬಿಗ್ ಬಾಸ್ ಮಂದಿಗೆ ನಾನು ನಿಮ್ಮ ಲೆಕ್ಕ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಏನು ನಡೀತು ಅಂತ ನೋಡೋದ್ರೆ, ಮನೆ ಎಪಿಸೋಡಲ್ಲಿ ಕೋಲಾರ ತಾಸನ್ನು ರಜತ್ ತಂಡ ಗೆದ್ದುಕೊಂಡಿತ್ತು. ಆಗ ಬಿಗ್ ಬಾಸ್ ನಿಮ್ಮ ತಂಡದಿಂದ ಯಾರಾದ್ರೊಬ್ಬರನ್ನು ನಾಮಿನೇಷನ್ನಿಂದ ಒಬ್ಬರನ್ನು ಪಾರು ಮಾಡಬೇಕೆಂದು ಹೇಳಿದರು. ಅದಕ್ಕೆ ರಜತ್ ತಂಡದವರು ಡಿಸ್ಕಸ್ ಮಾಡಿ ಈ ನಾಮಿನೇಷನ್ನಿಂದ ಐಶ್ವರ್ಯನ್ನು ಪಾರು ಮಾಡಿದರು. ಇನ್ನು ಚೈತ್ರಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ತಾವೇ ಮಾನಸಿಕವಾಗಿ ಮಾತನಾಡಿಕೊಳ್ಳುತ್ತಾ ಟಾಸ್ಕ್ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಆಗ ಎಷ್ಟೋ ಹೊತ್ತಾದರೂ ಬರದಿದ್ದುಕೊಂಡು ಐಶ್ವರ್ಯ ಅವರು ಹೋಗಿ ಬುದ್ಧಿವಾದ ಹೇಳಿ ಮತ್ತು ಧೈರ್ಯ ತುಂಬಿ ಅವರನ್ನು ಕರೆದುಕೊಂಡು ಬಂದು ಮಾತನಾಡಿಸಿದರು. ಇನ್ನು ಉಗ್ರ ಮುಂದೆ ಧನರಾಜ್ ಮತ್ತು ಹನುಮಂತನಿಗೆ ತ್ರಿವಿಕ್ರಮಿಗೆ ಹೇಗೆ ರೂಪ ಹಾಕೋದು ಅಂತ ಹೇಳಿ ಹೇಳಿಕೊಳ್ಳುತ್ತಿದ್ದರು. ಆಗ ಬಿಗ್ ಬಾಸ್ ಧನರಾಜನಿಗೆ ಸರಿಯಾಗಿ ಮೈಕೆ ಹಾಕಿಕೊಳ್ಳಿ ಅಂತ ಹೇಳಿ ಗದರಿಸಿದರು. ಇನ್ನು ಬಿಗ್ ಬಾಸ್ ರಜತ್, ತ್ರಿವಿಕ್ರಮ, ಹನುಮಂತ ಮತ್ತು ಮೋಕ್ಷಿತರನ್ನು ಮನೆಯಿಂದ ನೇರವಾಗಿ ಹೊರಗೆ ಹೋಗಲು ನಾಮಿನೇಟ್ ಆಗಿದ್ರಿ ಅಂತ ಹೇಳಿದರು. ಇನ್ನು ಉಳಿದವರನ್ನು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ರಿ ಎಂದು ಹೇಳಿದರು. ಇನ್ನು ಬಿಗ್ ಬಾಸ್ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದವರಲ್ಲಿ ಒಬ್ಬರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡಲು ಹೇಳಿದರು ಮತ್ತು ಕೆಲವು ಪದಗಳನ್ನು ಕೊಟ್ಟು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಕೊಟ್ಟು ಅವರು ನೀರಿಗೆ ತಳ್ಳಬೇಕೆಂದು ಹೇಳಿದರು. ಈ ಚಟುವಟಿಕೆಯಲ್ಲಿ ಹೆಚ್ಚಿನದಾಗಿ ಉಗ್ರ ಮಂಜೂರಿಗೆ ಬಂದಿದ್ದರಿಂದ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡಬೇಕಾಯಿತು. ಇನ್ನು ರಜತ್ನ ಉಗ್ರ ಮಂಜೂರಿಗೆ ಕೆಲವು ಕಾರಣಗಳನ್ನು ಕೊಟ್ಟು ನೀರಿಗೆ ತಳ್ಳಿದ್ದರಿಂದ ಅದನ್ನು ಒಪ್ಪದೆ ಉಗ್ರ ಮಂಜೂರು, ನೀವು ಕೊಟ್ಟ ಕಾರಣಗಳು ನನ್ನ ಕೂದಲಿಗೆ ಸಮಾನ ಅಂತೇಳಿ ರಜತರಿಗೆ ಹೇಳಿದರು. ಇನ್ನು ಉಗ್ರ ಮಂಜು, ಗೌತಮಿ ಮತ್ತು ಮೋಕ್ಷಿತ ಮಾತನಾಡಿಕೊಳ್ಳುತ್ತಾ ಆಗ ಮೋಕ್ಷಿತ್ ಅವರು, ನಮ್ಮ ಸ್ನೇಹ ಹೇಗೆ ಹಾಳಾಯಿತಂದ್ರೆ ನೀವು ಬೇರೆಯವರ ಮಾತುಗಳನ್ನು ಕೇಳಿ ಅದನ್ನು ಬಂದು ನಮ್ಮ ಕಡೆ ಡಿಸ್ಕಸ್ ಮಾಡದೆ ನಿಮ್ಮ ಪಡೆಗೆ ನೀವೇ ನಿರ್ಧಾರ ಮಾಡಿಕೊಂಡು ಅದನ್ನು ದ್ವೇಷಿಸುತ್ತಿದ್ರಿ. ಅದರಿಂದ ನಮ್ಮ ಸ್ನೇಹ ಹಾಳಾಯಿತು ಅಂತೇಳಿ ಮೋಕ್ಷಿತ್ ಅವರು ಉಗ್ರ ಮಂಜು ಅವರಿಗೆ ಹೇಳ್ತಿದ್ಲು. ಇದಾದ ನಂತರ ಉಗ್ರ ಮಂಜು ಅವರಿಗೆ ಒಂದು ಹುಡುಗಿಯ ಫೋಟೋವನ್ನು ಗೌತಮಿ ಬಿಡಿಸಿ, ಈ ಥರ ಹುಡುಗಿಯನ್ನು ನೋಡಿ ನಾನು ಉಗ್ರ ಮಂಜುಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಳು. ಆಗ ಅಲ್ಲಿಗೆ ಬಂದು ಮೋಕ್ಷಿತ್ ಅವರು ಆ ಫೋಟೋವನ್ನು ನೋಡಿ ಆ ಹುಡುಗಿಯ ರೂಪವನ್ನು ವರ್ಣನೆ ಮಾಡಿ ಉಗ್ರ ಮಂಜುಗೆ ತಿಳಿಸುತ್ತಿದ್ದಳು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಇಬ್ಬರು ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಈ ಟಾಸ್ಕ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದವರಿಗೆ ತೂಕದ ತಕ್ಕಡಿ ಆಕಾರದಲ್ಲಿ ಕಾಲಿಗೆ ಹಗ್ಗ ಕೊಟ್ಟು ಅದನ್ನು ಬ್ಯಾಲೆನ್ಸ್ ಮಾಡುವಂತೆ ಮಾಡಿದರು. ಆಗ ಮನೆ ಸದಸ್ಯರು ಆರ್ನು ಬಂದ ನಂತರ ತಮಗೆ ಆಯ್ಕೆಯಾದ ವ್ಯಕ್ತಿಗಳಿಗೆ ಒಂದೊಂದು ಹಲಗೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕೆಂದು ಬಿಗ್ ಬಾಸ್ ತಿಳಿಸಿದರು. ಇನ್ನು ಈ ಟಾಸ್ಕಿಗೆ ಬಿಗ್ ಬಾಸ್ ಉಸ್ತುವಾರಿ ಆಗಿದ್ದರು. ಇನ್ನು ಮೊದಲ ರೌಂಡಿನಲ್ಲಿ ಧನರಾಜ್ ಔಟ್ ಆದರೆ, ಎರಡನೇದಾಗಿ ಚಂದ್ರಕುಂದಕರ್ ಔಟ್ ಆದರು. ಇನ್ನು ಮೂರನೇದಾಗಿ ಗೌತಮಿಯರು ಔಟ್ ಆದರು. ಇನ್ನು ಕೊನೆಯದಾಗಿ ಐಶ್ವರ್ಯ ಮತ್ತು ಬಳೆಗೌಡರು ಇನ್ನು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದರು. ಇನ್ನು ಗೌತಮಿ, ಉಗ್ರ ಮಂಜು ಮತ್ತು ಮೋಕ್ಷಿತ ಮಾತನಾಡುತ್ತಾ ಐಶ್ವರ್ಯ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿದಳು. ಈ ಟಾರ್ಗೆಟ್ ನಾಮಿನೇಷನ್ ಮೊದಲು ಐಶ್ವರ್ಯರಿಗೆ ಚಂದ್ರಕುಂದಕರ್ ಅವರು ಹೇಳಿದ್ದಾಳೆ ಎಂದು ಈ ವಿಷಯವನ್ನು ಅವರ ಬಳಿ ಮಾತನಾಡುತ್ತಾ ಹೇಳುತ್ತಿದ್ದಳು. ಆಗ ಗೌತಮರು ಈ ವಿಷಯವನ್ನು ಮೊದಲೇ ಸುದೀಪರ ಬದಲೇ ತಿಳಿಸಬೇಕಾಗಿತ್ತಲ್ಲ ಅಂತ ಹೇಳಿದ್ರು. ಆಗ ಆಗಲಿಲ್ಲ ಅಂತ ಹೇಳಿ ಮತ್ತು ಕನ್ಫೆಷನ್ ರೂಮಿಗೆ ಹೋಗಿ ಈ ವಿಷಯವನ್ನು ಬಿಗ್ ಬಾಸ್ ಜೊತೆ ಮಾತನಾಡಿದ್ದಾಳೆ ಅಂತೆ. ಈ ವಿಷಯವನ್ನು ಎಲ್ಲರೂ ಅಷ್ಟರು ಡಿಸ್ಕಸ್ ಮಾಡ್ತಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.